ಕನ್ನಡ ಚಿತ್ರರಂಗದ ಮೇರು ನಟ, ನಡೆದಾಡುವ ದೇವರು ಎಂದೇ ಖ್ಯಾತಿ ಪಡೆದಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮನ್ನಗಲಿ ಇಂದಿಗೆ ವರ್ಷಗಳು ಕಳೆದಿದ್ದು ಅವರ ಅಗಲಿಕೆಯ ನೋವು ಅಭಿಮಾನಿಗಳಿಗೆ ಇನ್ನೂ ಮಾಸಿಲ್ಲ. ದಿನ ಕಳೆದಂತೆ ಅವರ ಮೇಲಿನ ಅಭಿಮಾನ ಮತ್ತಷ್ಟು ಹೆಚ್ಚಾಗ್ತಿರುವುದು ವಿಶೇಷವಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು 2006ರ ಏಪ್ರಿಲ್ 12ರಂದು ಇಹಲೋಕ ತ್ಯಜಿಸಿದ್ದು, ಅವರ ಅಗಲಿಕೆಯ ನಂತರವೂ ಅವರ ಚಿತ್ರಗಳು, ಪಾತ್ರಗಳು ಹಾಗೂ ವ್ಯಕ್ತಿತ್ವ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಹೊಸ ತಲೆಮಾರಿನ ಯುವಕರು ಸಹ ಅವರ ಚಿತ್ರಗಳನ್ನ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ರೆ ಇದು ಅವರ ಜನಪ್ರಿಯತೆ ಸಾಕ್ಷಿಯಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆಯ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿರುವ ಸಮಾಧಿಗೆ ಬೆಳಗ್ಗೆ 10 ಗಂಟೆಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕುಟುಂಬದ ಸದಸ್ಯರು, ಆಪ್ತರು ಮತ್ತು ಅಭಿಮಾನಿಗಳು ಭಾಗವಹಿಸುವ ನಿರೀಕ್ಷೆ ಇದ್ದು, ಕನ್ನಡದ ಚಿತ್ರರಂಗದ ಡಾಕ್ಟರ್ ರಾಜ್ಕುಮಾರ್ ಅವರ ಕೊಡುಗೆ ಅಪಾರ. ಅವರ ನಟನೆ, ಸರಳತೆ ಮತ್ತು ಜನಪರ ಕಾಳಜಿಯು ಅವರನ್ನ ಎಲ್ಲರಿಗೂ ಪ್ರೀತಿ ಪಾತ್ರರನ್ನಾಗಿಸಿತ್ತು. ಅವರ ನಟಿಸಿದ ಚಿತ್ರಗಳು ಇಂದಿಗೂ ಜನಪ್ರಿಯವಾಗಿವೆ ಮತ್ತು ಪ್ರೇಕ್ಷಕರನ್ನ ರಂಜಿಸುತ್ತಿದೆ. ಅವರ ಹಾಡುಗಳು ಮತ್ತು ಸಂಭಾಷಣೆಗಳು ಇಂದಿಗೂ ಜನರ ಬಾಯಲ್ಲಿ ನಲಿದಾಡ್ತಾ ಇದ್ದು, ಡಾಕ್ಟರ್ ರಾಜ್ಕುಮಾರ್ ಅವರು ಕೇವಲ ನಟನ ಮಾತ್ರನಲ್ಲ, ಉತ್ತಮ ವ್ಯಕ್ತಿಯಾಗಿದ್ದು ಅವರ ಆದರ್ಶಗಳು ಮತ್ತು ಮೌಲ್ಯಗಳು ಇಂದಿಗೂ ಪ್ರಸ್ತುತವಾಗಿದೆ. ಅವರ ನೆನಪುಗಳು ನಮ್ಮೆಲ್ಲರ ಮನಸ್ಸಿಗೆ ಸದಾಕಾಲ ಜೀವಂತವಾಗಿರುತ್ತೆ. ಊಟ ಮಾಡಿ ಅಂತ ಹೇಳ್ತಾರೆ. ಸಂಪತ್ತಿಗೆ ಸಂಬಂಧಿಸಿರುವ ಕೂಡ ಅಭಿಮಾನಿಗಳು ಸಿನಿಮಾಗಳಿಗೆ ಸಾಧನೆ ಇಲ್ಲ. ಲೈಬ್ರರಿ ಇದ್ದೇನೆ, ಯಾವಾಗ ತೆಗೆದು ನೋಡಿ ಜನ ನೋಡ್ತಾ ಇರ್ತಾರೆ. 20 ವರ್ಷ ಹೋಗಿದೆ ಗೊತ್ತಾ, ಹೀಗೆ 30-40 ಜನ ಹೀಗೆ ಸರ್ ಸ್ವಲ್ಪ 20 ವರ್ಷದ ನೀವು ಕಂಡಂಗೆ ನೆನ್ಸ್ಕೊಳ್ಳೋದು ಹೇಳಿ. 81 ಗೊತ್ತು. 81 ಏಪ್ರಿಲ್ ನಮ್ಮ ಹೋಟ್ಲ್ ಓಪನ್ ಆಗಿರೋದು. ಆವತ್ತು ಫಸ್ಟ್ ಪಾರ್ಟಿ ನಮ್ಮ 6 ಲಕ್ಷ ಪ್ರಾಫಿಟ್ ಬರ್ತದೆ. ಅದರ ಒಂದು ಮನೆಯಲ್ಲಿ 25 ಕೋಟಿ ರೂಪಾಯಿ ಆಗುತ್ತೆ. ಇದೆಲ್ಲ ಅಣ್ಣವ್ರೆ, ನಮ್ಮ ಹೋಟೆಲ್ ಇವತ್ತಿನ ಕಾರಣ ಆಚೆ ನಮ್ಮ ಅಣ್ಣವ್ರ ಮೇಲೆ ಯಾರು ಇಲ್ಲ. ಒಂಥರ ಆ್ಯಕ್ಟಿಂಗ್ ಆಗಿದೆ, ಏನಾಗಿದೆ, ಯಾರ ಕೈಯಲ್ಲಿ ಆಗೋದಿಲ್ಲ. ನಮಗೆ ಯಾವತ್ತೂ ನಮ್ಮ ತಂದೆ ನಾವು ಯಾರು ಅವ್ರು ಇವತ್ತೇ ಇಲ್ಲ. ಅಣ್ಣವರು ಆ್ಯಕ್ಟಿವ್ ಅವ್ರ ಥರ ಆ್ಯಕ್ಟ್ ಮಾಡೋರು ಯಾರು ಇಲ್ಲ ಇಂಡಿಯಾದಲ್ಲೆಲ್ಲ, ಪ್ರಪಂಚದಲ್ಲೆಲ್ಲ. ಕಾಲದಲ್ಲಿ ಯಾವಾಗ ಅವ್ರು ಒಬ್ಬರಿಗೆ ಬಂದಿರೋದು ಆ್ಯಕ್ಚುಲಿ ಯಾರು ಬರಲೇ ಇಲ್ಲ. ನಮ್ಮ ನೋಡಿದ್ರೆ ಯಾವತ್ತು ಖುಷಿ ಅವ್ರಿಗೆ ಆ್ಯಕ್ಚುಲಿ. ಬನ್ನಿ ನಾನು ಮನೆ ಹೋಗಿದ್ರೆ ಅದು ಎಲ್ಲ ಕೂತ್ಕೊಂಡ್ಬರ್ತೀನಿ. ಅವ್ರು ಬೆಳಕಲ್ಲಿ ಅಲ್ಲೇ ಬಂದು ಕೂತ್ಕೊಂಡ್ಬರ್ತಾರೆ. ಅವ್ರು ನಾವು ಮನೇಲಿ ಮಾತಾಡೋದು ಬೇರೆ ಪರಸ್ಪರ ಬಂದವಲ್ಲ, ಅವ್ರು ಬರೀ ಗೆದ್ದಿನ ಬಗ್ಗೆ ಮಾತಾಡೋದು, ಬೇರೆ ಸಿನಿಮಾ ಬಗ್ಗೆ ರಾಜಕೀಯ ಬಗ್ಗೆ ಮಾತಾಡೋದಿಲ್ಲ. ಅವ್ರನ್ನ ಪಂಚ ಅವ್ರು ನಾನು